ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿಜಯಣ್ಣ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬೆಂಗಳೂರು. ಸೊ ಇವತ್ತು ನಮ್ಮದು ಇದೊಂದು ಸ್ಲ್ಯಾಬ್ ಚೆಕಿಂಗ್ ಅಂತ ಬಂದಿದ್ದೀವಿ ಇಲ್ಲಿ. ಸೊ ನೀವು ನೋಡ್ದಂಗೆ ಇಲ್ಲಿ ಶಟರಿಂಗ್ ವರ್ಕು ಮತ್ತು ರೀಇನ್ಫೋರ್ಸ್ಮೆಂಟ್ ವರ್ಕ್ ಕರೆಂಟ್ಲಿ ನಡೀತಾ ಇದೆ. ಸೊ ನೀವು ಬಹಳಷ್ಟು ಜನ ಕೇಳ್ತಾನೆ ಇದ್ರಿ, ಸರ್ ಸಂಕನ್ ಸ್ಲ್ಯಾಬು ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಮತ್ತು ಅದು ಬೇಕಾ, ಅಥವಾ ಮಾಡಿದ್ರೆ ಅಡ್ವಾಂಟೇಜ್ ಏನು, ಮಾಡದಿದ್ರೆ ಡಿಸ್ಅಡ್ವಾಂಟೇಜ್ ಏನು, ಅಥವಾ ಬೇರೆ ಆಲ್ಟರ್ನೇಟಿವ್ ಏನಿದೆ, ಸೊ ಅದು ಎಲ್ಲೆಲ್ಲಿ ಮಾಡ್ಬೋದು, ಸೊ ಈ ಪ್ರಶ್ನೆ ಕೇಳ್ತಾನೆ ಇರ್ತಿದ್ರಿ. ಸೊ ಇಲ್ಲಿ ಒಂದು ಸಂಕನ್ ಸ್ಲ್ಯಾಬ್ ಇದೆ, ಅದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೀವಿ. ಸೊ ಬನ್ನಿ, ಇವಾಗ ನಾನೇನು ನಿಂತಿದ್ದೀನಿ, ಸೊ ಇದು ನೀವು ನೋಡ್ತಾ ಇರ್ಬೋದು. ಸೊ ಇದು ನಾರ್ಮಲ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಅಂದರೆ ಇದು ನಿಮ್ಮದು ಫ್ಲೋರಿಂಗ್ ಇರ್ಬೋದು, ಕಿಚನ್ ಇರ್ಬೋದು, ಹಾಲ್ ಇರ್ಬೋದು, ಬೆಡ್ರೂಮ್ ಇರ್ಬೋದು. ಸೊ ಇದೆಲ್ಲ ಜಾಗದಲ್ಲೂ ನಿಮಗೆ ಫ್ಲ್ಯಾಟಾಗಿ ಸಿಗುವಂಥ ಸ್ಲ್ಯಾಬ್ ಇದು. ಸೊ ಇದನ್ನು ನೀವು ನಾರ್ಮಲ್ ಸ್ಲ್ಯಾಬ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇನ್ನು ಸಂಕನ್ ಅಂದರೆ ಏನಂದರೆ, ಸೊ ಇವಾಗ ನಿಮ್ಮದು ಏನು ನಾರ್ಮಲ್ ಸ್ಲ್ಯಾಬ್ ಇರುತ್ತೆ, ಸೊ ಈ ನಾರ್ಮಲ್ ಸ್ಲ್ಯಾಬ್ಗಿಂತ ನಾವು ಸ್ಲ್ಯಾಬ್ನ ಡೌನ್ ಮಾಡಿ ಕಟ್ಟಿದ್ರೆ ಅದನ್ನು ಸಂಕನ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡೋ ಹಾಗೆ ನಾನು ನಿಂತಿರೋ ಜಾಗನ ಈಗ ಅದು ಸಂಕನ್ ಸ್ಲ್ಯಾಬ್ ಅಂತ ಹೇಳೋದು. ಸೊ ಈಗ ಇಲ್ಲಿ ಬಾಟಮ್ ಮ್ಯಾಟ್ ವರ್ಕ್ ಆಗಿದೆ, ಸೊ ಇನ್ನೂ ಒಂದು ಮ್ಯಾಟ್ ಬರೋದು ಬಾಕಿ ಇದೆ. ಸೊ ನೀವು ಸುತ್ತಲೂ ನೋಡ್ತಾ ಇರ್ಬೋದು, ಇಲ್ಲಿ ಮಾತ್ರ ಸೈಡ್ ಹೊಡೆದಿದ್ದಾರೆ ಬೀಮ್ಗೆ. ಸೊ ಇದು ಇದೇ ರೀತಿ ಇರುತ್ತೆ. ಸೊ ಇದನ್ನು ನೀವು ಬೇಕಾದರೆ ಮಳೆ ನೀರು ಬೀಳೋವಂಥ ಜಾಗ ಕೂಡ ಮಾಡ್ಕೋಬೋದು. ಅಂದರೆ ನೀವು ತೊಟ್ಟಿ ಮನೆ ಮಾಡ್ತಿರಲ್ಲ, ಆ ಥರನೂ ಆಗುತ್ತೆ. ಇಲ್ಲ ಟಾಯ್ಲೆಟ್ಸ್ಗೆ ಇರ್ಬೋದು, ಇಲ್ಲ ನಿಮ್ಮ ಯುಟಿಲಿಟಿ ಇರ್ಬೋದು. ಸೊ ಯಾವುದೇ ಕಾರಣಕ್ಕೂ ಇದನ್ನು ಆ ಥರ ವಿಚಾರದಲ್ಲಿ, ನೀರು ಹರಿಯುವಂಥ ವಿಚಾರದಲ್ಲಿ ಮಾಡ್ಕೋಬೋದು. ಯಾಕೆ ಅಂದರೆ ನಿಮ್ಮ ಪೈಪ್ ಕನೆಕ್ಷನ್ಸ್ ಏನಿರುತ್ತೆ, ಸ್ಯಾನಿಟರಿ ಪೈಪ್ಸು ಅಥವಾ ನಿಮ್ಮ ಪ್ಲಂಬಿಂಗ್ ಏನಿರುತ್ತೆ, ಅದನ್ನು ನೀವು ಈ ಸಂಕನ್ ಒಳಗಡೆ ಪಾಸ್ ಮಾಡ್ಬೋದು. ಪಾಸ್ ಮಾಡಿದ ನಂತರ ನೀವು ಇದಕ್ಕೆ ಫಿಲ್ಲಿಂಗ್ ಮಾಡಿ ಈ ಫ್ಲೋರ್ ಲೆವೆಲ್ಗೆ ತೊಗೊಂಡು ಬಂದು ಫ್ಲೋರ್ ಫಿನಿಶ್ ಮಾಡ್ಕೋಬೋದು. ಸೊ ಆ ಕಾರಣಕ್ಕೆ ನಾವು ಈ ಸಂಕನ್ ಕೊಡೋದು. ಸೊ ಈ ಸಂಕನ್ ಏನಂದರೆ ನಾರ್ಮಲ್ ಸ್ಲ್ಯಾಬ್ಗಿಂತ ಈ ಸ್ಲ್ಯಾಬು ಡೌನ್ ಇರುತ್ತೆ. ಸೊ ಇದು ನಿಮಗೆ ಸಂಕನ್ ಸ್ಲ್ಯಾಬ್ ವಿಚಾರ ನಿಮ್ಗೆ ಗೊತ್ತಾಯಿತು. ಇನ್ನು ಇದು ಮಾಡೋದು ಹೇಗೆ ಅಂದರೆ, ಸೊ ನಿಮಗೆ ಇವಾಗ ಎಷ್ಟು ಡೌನ್ ಬೇಕಾಗುತ್ತೆ ನಾರ್ಮಲಾಗಿ, ಸೊ ಎಷ್ಟು ಸಂಕ್ ಕೊಡಬೇಕಾಗತ್ತೆ. ಸೊ ನಾರ್ಮಲಿ ಏನು ಕನ್ಸಿಡರ್ ಮಾಡ್ತೀವಿ, 4 ಇಂಚು ಸ್ಯಾನಿಟರಿ ಪೈಪ್ ಹೋಗಬೇಕು ಅಂತ ನಾವು ನೋಡೋದು. ಸೊ 4 ಇಂಚ್ ಸ್ಯಾನಿಟರಿ ಪೈಪ್ ಹೋಗಬೇಕಾದ್ರೆ ನಿಮ್ಮದು ಟಾಪ್ ಬಾರ್ ಇರ್ಬೋದು, ಅದೆಷ್ಟಿದೆ ಡಿಫ್ರೆನ್ಸ್ ಎಲ್ಲ ನೋಡಿ ನಾವು ನಿಮ್ಮದು ಸ್ಯಾನಿಟರಿ ಪೈಪು ಸ್ಲೋಪಲ್ಲಿ ಪಾಸ್ ಆಗೋಂಗೆ ನೋಡಿ ಕೊಡೋದು. ಸೊ ಇದು ನಿಮಗೆ 8 to 10 ಇಂಚಸ್ ಕೊಟ್ಟರು ಸಾಕಾಗುತ್ತೆ. ಸೊ ಅಷ್ಟರಲ್ಲಿ ನಿಮಗೆ ನಿಮ್ಮ ಸಂಕನಲ್ಲಿ ಪೈಪ್ ಪಾಸ್ ಆಗುತ್ತೆ. ಸೊ ಆರಾಮಾಗಿ ನಿಮ್ಮ ಸ್ಯಾನಿಟರಿ ಪೈಪ್ಸು ಪಾಸ್ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ಮುಗಿಸ್ಕೋಬೋದು. ಸೊ ಇದಿಷ್ಟು ನಿಮಗೆ ಸಂಕನ್ ವಿಚಾರ ಆಗಿದೆ. ಸೊ ನಿಮಗೆ ಇದು ವಿಡಿಯೋ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಸೊ ಇದೇ ರೀತಿಯಾದ ಇನ್ನೂ ಸೈಟಿನ ವಿಚಾರಗಳು ತಿಳಿಸ್ತಾ ಹೋಗ್ತೀವಿ. ಧನ್ಯವಾದಗಳು.